ಪ್ರೇಮ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪ್ರೇಮ್, ನೀವು ಹೇಗಿದ್ದೀರಾ ಅಭಿಮಾನಿಗಳೇ? ಅದು ಚೆನ್ನಾಗಿದ್ದಾರೆ. ಮತ್ತೆ ಹೇಳಿ. ಸ್ವಲ್ಪ ಒಂದು ಡೌಟು, ಕೇಳಿ ಪ್ರೇಮ್, ಇನ್ನೇನು ಬೇಕಾ? ಡ್ರೈವರ್ಗೆ ಮತ್ತು ಚಾಪರ್ಗೆ ಏನು ವ್ಯತ್ಯಾಸ ಅಂದರೆ? ಡ್ರೈವರ್ಗೆ ಚಾಫರ್ಸ್ಗೆ ಸುಮಾರು ವ್ಯತ್ಯಾಸಗಳಿದೆ, ನಿಮಗೂ ತಿಳಿಸ್ಕೊಡ್ತೀನಿ, ನೀವು ತಿಳ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಚಾಫರ್ಸ್ ಯಾವಾಗಲೂ ತಮ್ಮ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೇಂಟೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಡೈಲಿ ಶೇವ್ ಮಾಡೋದಾಗಿರಲಿ, ಯೂನಿಫಾರ್ಮ್ನ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡು ಹಾಕೊಳ್ಳೋದಾಗಿರಲಿ, ಇದಕ್ಕೆ ಐರನ್ ಮಾಡೋದಾಗಿರಲಿ, ಬೆಲ್ಟ್ ಹಾಕೋದಾಗಿರಲಿ, ಶೂಸ್ ಹಾಕೋದಾಗಿರಲಿ ಮೇಂಟೈನ್ ಮಾಡ್ತಾರೆ. ಓಕೆ. ಪಾಯಿಂಟ್ ನಂಬರ್ 2, ಚಾಫರ್ಸ್ ತನ್ನ ವಾಹನವನ್ನು ಒಳಗಡೆ ಮತ್ತು ಹೊರಗಡೆ ತುಂಬ ಶುದ್ಧವಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ಓಕೆ. ಪಾಯಿಂಟ್ ನಂಬರ್ 3, ಚಾಫರ್ಸ್ಗಳು ತಮ್ಮ ಕ್ಲೈಂಟ್ಸ್ ಬಂದಾಗ ಡೋರ್ ಓಪನ್ ಮಾಡೋದಾಗಿರಲಿ, ಲಗೇಜ್ನ ಎತ್ತಿ ಡಿಕ್ಕಿಯಲ್ಲಿ ಇಡೋದಾಗಿರಲಿ, ಇದೆಲ್ಲದಕ್ಕೂ ತಾವು ಸಹಾಯ ಮಾಡ್ತಾರೆ. ಓಕೆ. ಪಾಯಿಂಟ್ ನಂಬರ್ 4, ಚಾಫರ್ಸ್ ಯಾವಾಗಲೂ ತಮ್ಮ ಕ್ಲೈಂಟ್ ಜೊತೆ, ತಮ್ಮ ಗ್ರಾಹಕರ ಜೊತೆ ಸಭ್ಯವಾಗಿ ಮತ್ತು ಸೌಮ್ಯವಾಗಿ, ವಿನಯವಾಗಿಯೂ ನಡ್ಕೊತಾರೆ. ಅವ್ರ ಜೊತೆ ಯಾವುದೇ ರೀತಿಯಾದ ಆರ್ಗ್ಯುಮೆಂಟ್ಸ್ ಆಗಿರಲಿ, ಅನ್ನೆಸೆಸರಿ ಮಾತುಗಳಾಗಿರಲಿ ಯಾವತ್ತೂ ಮಾಡಲ್ಲ. ಪಾಯಿಂಟ್ ನಂಬರ್ 5, ಚಾಫರ್ಸ್ ತನ್ನ ವಾಹನದಲ್ಲಿ ಕೆಲವೊಂದು ಬೇಸಿಕ್ ಅಮ್ಯುನಿಟೀಸ್ ಲೈಕ್ ವಾಟರ್ ಬಾಟಲ್, ಟಿಶ್ಯೂ ಪೇಪರ್, ಫಸ್ಟ್ ಏಡ್ ಕಿಟ್ಟು, ಫೈರ್ ಎಕ್ಸ್ಟಿಂಗ್ವಿಷರು, ಒಂದು ಟಾರ್ಚ್ ಲೈಟು, ಅಂಬ್ರೆಲಾ ಯಾವಾಗೂ ಕ್ಯಾರಿ ಮಾಡ್ತಾರೆ. ಓಕೆ. ಪಾಯಿಂಟ್ ನಂಬರ್ 6, ಚಾಫರ್ಸು ತಮ್ಮ ವಾಹನವನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿರ್ತಾರೆ. ವಾಹನನ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿರ್ತಾರೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಪಿಕಪ್ ಹೋಗೋಕ್ಕಿಂತ ಮುಂಚೆ ಟೈರ್ ಪ್ರೆಷರ್ ಚೆಕ್ ಮಾಡೋದಾಗಿರಲಿ, ಗಾಡಿಯಲ್ಲಿ ಒಂದು ನಿಯಮಿತ ಫ್ಯೂಯಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದಾಗಿರಲಿ, ತಮ್ಮ ಫಾಸ್ಟ್ಯಾಗ್ ಬ್ಯಾಲೆನ್ಸಲ್ಲಿ ಅಮೌಂಟ್ ಇದೆಯಾ, ಸೊ ಕಮ್ಮಿ ಇದ್ದರೆ ರೀಚಾರ್ಜ್ ಮಾಡೋದಾಗಿರಲಿ. ಓಕೆ. ಪಾಯಿಂಟ್ ನಂಬರ್ 7, ಚಾಫರ್ಸ್ಗೆ ರೂಟ್ ನಾಲೆಜ್ ತುಂಬ ಚೆನ್ನಾಗಿರುತ್ತೆ. ತಾವಿರ್ತಕ್ಕಂತಹ ಸಿಟಿಯ ಹೋಟೆಲ್ಸ್ ಆಗಿರಲಿ, ಕಂಪನಿಗಳಾಗಿರಲಿ, ಸೊ ನಿಯರ್ ಬೈ ಪ್ಲೇಸಸ್ ಏನು ವಿಸಿಟ್ ಮಾಡಬೇಕು, ನಾವು ಎಲ್ಲಿ ಯಾವ ರೆಸ್ಟೋರೆಂಟಲ್ಲಿ ಊಟ ತಿನ್ಬೋದು, ಯಾವ ರೆಸ್ಟೋರೆಂಟ್ ವೆಜ್ಜು ನಾನ್ ವೆಜ್ಜು, ಇದೆಲ್ಲ ಪ್ರಮುಖ ನಾಲೆಜ್ ಚಾಫರ್ಸ್ಗೆ ಇರುತ್ತೆ. ಓಕೆ. ನಂಬರ್ 8, ಇನ್ನೊಂದು ಪ್ರಮುಖ ಅಂಶ ಏನು ಹೇಳಿದ್ರೆ, ಚಾಫರ್ಸ್ ಯಾವಾಗಲೂ ವಾಹನ ಚಲಾಯಿಸಬೇಕಾದ್ರೆ ಮೊಬೈಲ್ ಬಳಸೋದಿಲ್ಲ. ಎಸ್ಪೆಷಲಿ ಗಾಡಿಯಲ್ಲಿ ಕ್ಲೈಂಟ್ ಇರಬೇಕಾದ್ರೆ ಬಳಸೋದೇ ಇಲ್ಲ. ಇನ್ ಕೇಸ್ ಚಾಫರ್ಗೆ ಕಾಲ್ ಬಂತು ಅಂದರೆ ಫಸ್ಟ್ ಟೈಮ್ ಇಗ್ನೋರ್ ಮಾಡ್ತಾರೆ. ಇನ್ ಕೇಸ್ ಅದೇ ಕಾಲ್ ರಿಪೀಟೆಡ್ಲಿ 2ನೇ ಸಲ 3ನೇ ಸಲ ಬರ್ತಾ ಇದ್ರೆ ಕ್ಲೈಂಟ್ ಹತ್ರ ಪರ್ಮಿಷನ್ ತಗೊಂಡು ವಾಹನನ ಸೈಡಲ್ಲಿ ಒಂದು ಸೇಫೆಸ್ಟ್ ಪ್ಲೇಸಲ್ಲಿ ನಿಲ್ಲಿಸಿ ಕಾಲ್ ಪಿಕ್ ಮಾಡಿ ಆನ್ಸರ್ ಮಾಡಿ ಅದಾದಮೇಲೆ ಗಾಡಿನ ಮುಂದೆ ಬಿಡ್ತಾರೆ. ಓಕೆ. ಪಾಯಿಂಟ್ ನಂಬರ್ 9, ಚಾಫರ್ಸು ಟ್ರಾಫಿಕ್ ರೂಲ್ಸ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಯಾವುದೇ ರೀತಿಯಾದ ಟ್ರಾಫಿಕ್ ವೈಲೇಷನ್ಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಸಿಗ್ನಲ್ ಜಂಪ್ ಮಾಡೋದಾಗಿರಲಿ, ಇಲ್ಲ ಲೈನ್ ಕ್ರಾಸ್ ಮಾಡೋದಾಗಿರಲಿ, ಜಿಗ್ಜ್ಯಾಗ್ ಡ್ರೈವ್ ಮಾಡೋದಾಗಿರಲಿ, ರ್ಯಾಶ್ ಡ್ರೈವಿಂಗ್ ಆಗಿರಲಿ, ಓವರ್ ಸ್ಪೀಡಿಂಗ್ ಆಗಿರಲಿ, ಕೆಲವಂತಹ ಯಾವುದೇ ರೀತಿಯಾದ ವೈಲೇಷನ್ಸ್ ಚಾಫರ್ಸ್ ಮಾಡಲ್ಲ.